ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಲಕ್ಕಿ ಉಮೇಶ್ 84. ಸೊ ನಾನು ಇವತ್ತು ನಿಮಗೆ ಒಂದು ಬೆಸ್ಟ್ ಪ್ಲೇಸ್ ತೋರ್ಸಪ್ಪ ಇದ್ದೀನಿ. ಮತ್ತೆ ಏನು ಅಂತಂದ್ರೆ ಈಗಾಗೆಲ್ಲ ನಿಮ್ಗೆಲ್ಲ ಗೊತ್ತು. ಒಂದು ರಿಫೈನ್ಡ್ ಆಯಿಲ್ ಮತ್ತೆ ಕುಕ್ಕಿಂಗ್ ಆಯಿಲ್ ಬೇಕು ಅಂತಂದ್ರೆ ಜನ ಇವತ್ತೆಲ್ಲ ರಿಫೈನ್ಡ್ ಆಯಿಲ್ ಹೋಗ್ತಾರೆ, ಬೇರೆ ಬೇರೆ ಆಯಿಲ್ಗಳಿಗೆ ಹೋಗ್ತಾರೆ. ಮತ್ತೆ ಯಾರು ಆಗ್ಲಿ ಗಾಣದ ಎಣ್ಣೆ, ನಿಮ್ಗೆಲ್ಲ ಗೊತ್ತು ಗಾಣದ ಎಣ್ಣೆ ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಬಟ್ ಅದರ ಒಂದು ಏನಂದ್ರೆ ಇವ್ರು ನ್ಯಾಚುರಲ್ ಆಗಿ ಗಾಣದ ಎಣ್ಣೆನೆ ಪ್ಯೂರ್. ಏನು ಗಾಣದ ಎಣ್ಣೆ ಅಂತಂದ್ರೆ ಎಲ್ಲರೂ ಗೊತ್ತು, ಅದ್ರಲ್ಲಿ ಯಾವುದೇ ರೀತಿ ಕೆಮಿಕಲ್ ಮಿಕ್ಸ್ ಮಾಡಲ್ಲ, ಹಾಗೆ ತಂದು ನಿಮ್ಗೆ ಕೊಡ್ತಾರೆ. ಅಂತ ಒಂದು ಪ್ಲೇಸ್ ಇದೀನಿ. ಹೇಗ್ ತಯಾರು ಮಾಡ್ತಾರೆ ಮತ್ತೆ ನಿಮಗೆ ಏನ್ ರೈಟ್ ಅನ್ನೋದನ್ನ ಅವರು ಪರ್ಫೆಕ್ಟ್ ತೋರಿಸ್ತಾರೆ. ಇದನ್ನ ನೀವು ನೋಡ್ತಾ ಇದ್ರಲ್ಲ, ಇದನ್ನ ನಾವು ಶೇಂಗಾ ಅಂತಾರೆ, ಮತ್ತೆ ಕಡಲೆ ಬೀಜ ಅಂತಾರೆ. ಈ ಶೇಂಗಾ ಎಣ್ಣೆ ನಿಮಗೆ ಇದನ್ನ ಹೀಗೇನೆ ರಾ ತೆಗೆದು ಅದನ್ನ ನೀವು ಮಿಲ್ಗೆ ಹಾಕಿ ಅವರು ನಿಮಗೆ ಪ್ಯೂರ್ ಆಯಿಲ್ ಕೊಡ್ತಾರೆ. ಸೊ ಅದ್ರ ಬಗ್ಗೆ ಒಂದು ರಿವ್ಯೂ ಮಾಡೋಣ ಅಂತಂದ್ರೆ, ಯಾಕೆಂದ್ರೆ ಎಷ್ಟೋ ಜನಕ್ಕೆ ಇವತ್ತು ಇಂಪಾರ್ಟೆಂಟ್ ಆಗಿ ಬೇಕಾಗಿರೋದೇ ಎಣ್ಣೆ, ಆರೋಗ್ಯನೇ ಇಂಪಾರ್ಟೆಂಟ್. ಅದಕ್ಕಾಗಿ ಏನು ಅಂತಂದ್ರೆ ಜನ ಇವತ್ತು ಆರೋಗ್ಯದ ಮೇಲೆ ಆರೋಗ್ಯನೇ ಭಾಗ್ಯ ಅಂತ ತಿಳ್ಕೊಂಡಿದ್ದಾರೆ. ಸೊ ಹಾಗಾಗಿ ಇವತ್ತು ಏನು ಕೆಮಿಕಲ್ ಫ್ರೀ ಆಯಿಲ್ ಬೇಕು ಅಂತಂದ್ರೆ ನಾವು ಏನ್ ಈ ಗಾಣದ ಎಣ್ಣೆ ಇರುತ್ತಲ್ಲ, ಆ ಗಾಣದ ಎಣ್ಣೆಗೆ ನಾವು ತಗೊಂಡು ಯೂಸ್ ಮಾಡ್ಬೇಕಾಗುತ್ತೆ. ನಾವೇನು ನೀವು ನೋಡ್ತಾ ಇದ್ದಲ್ಲ, ಇವತ್ತು ಪ್ರಕೃತಿ ಗಾಣದ ಎಣ್ಣೆ ಮತ್ತು ಆಹಾರ ಉತ್ಪನ್ನಗಳು ಎಲ್ಲೂ ಇಲ್ಲ. ಇದು ನಮ್ಮ ಕೆಂಗೇರಿ ಹತ್ರ ಇರೋ ದೊಡ್ಡ ಬೆಲೆ ಇದೆಯಲ್ಲ, ದೊಡ್ಡ ಬೆಲೆ ಹತ್ರನೇ ಇದೆ ಇದು. ಇವತ್ತೇನು ಅಂತಂದ್ರೆ ಮೇನ್ ಕಾನ್ಸೆಪ್ಟ್ ಜನಗಳಿಗೆ ಒಳ್ಳೆ ರೀತಿಯಾದ ಆಯಿಲ್ ನ ಕೊಡ್ಬೇಕು ಅನ್ನೋದು ಒಂದು ಮೇನ್ ಇಂಟೆನ್ಸ್. ಬನ್ನಿ ಅವ್ರು ಯಾವ ರೀತಿ ಗಾಡಿದ ಎಣ್ಣೆ ಮಾಡ್ತಾರೆ ಮತ್ತೆ ಹೇಗ್ ತಯಾರು ಮಾಡ್ತಾರೆ, ಏನ್ ರೈಟ್ ಇದೆ ಅನ್ನೋದನ್ನ ನಾವು ಒಂದೊಂದು ತಿಳ್ಕೊಳ್ಳೋಣ ಅಂತೆ. ಬನ್ನಿ ಫ್ರೆಂಡ್ಸ್. ಇದನ್ನ ಔಟ್ಲೆಟ್ ಮತ್ತೆ ಇಲ್ಲೇನೆ ಅವ್ರ ಫ್ಯಾಕ್ಟ್ರಿ ಎರಡು ಕೂಡ ಇಲ್ಲೇ ಎರಡು ಇಲ್ಲೇ ಒಂದೇ ಕಡೆ ಇದೆ. ಸೊ ಕಂಪ್ಲೀಟ್ ಆಗಿ ನೀವು ನೋಡಬಹುದು. ಸೊ ಹೀಗೆ ಬಂದ್ರೆ ನೋಡಿ, ಗ್ರೌಂಡ್ ನಟ್ ಸೀಡ್ಸ್ ನಾವು ಮನೇಲಿ ಏನ್ ತಿನ್ನಕ್ಕೆ ಯೂಸ್ ಮಾಡ್ತೀವಲ್ಲ, ಸೇಮ್ ಕ್ವಾಲಿಟಿ ಗ್ರೌಂಡ್ ನಟ್ ಸೀಡ್ಸ್ ಯೂಸ್ ಮಾಡ್ತೀವಿ. ಈ ತರ ಕ್ವಾಲಿಟಿ ಸರಿ ಯಾರು ಹಾಕಲ್ಲ. ಯಾಕಂದ್ರೆ ನಿಮ್ಗೆ ಬೇರೆ ಕಡೆ ಬ್ಯಾಂಗ್ಳೂರ್ ಬರೀ ಔಟ್ಲೆಟ್ ಇಟ್ಟಿರ್ತಾರೆ, ಎಣ್ಣೆಯೂ ಸೊ ನಮ್ದು ಸೀಡ್ಸ್ ಆಗುತ್ತೆ. ಮನೇಲಿ ಯಾವುದೇ ಆಗಿರ್ಬೋದು, ಇದೇ ಮುಂಚೆ ಜನ ಅದು ಮನೇಲಿ ಕ್ವಾಲಿಟಿ ಸೇಮ್ ಕ್ವಾಲಿಟಿ ಎಣ್ಣೆ ಜಾಸ್ತಿ ಬನ್ನಿ ಅಂತ ಹೇಳಿ ಯಾವುದೇ ಕಳ್ಕತ್ತಿ ಇಲ್ಲ, ಎಣ್ಣೆ ಜಾಸ್ತಿ ಬರುತ್ತೆ. ಇನ್ನೊಂದೇ ಒಂದು ಸರಿ ಅದು ಕೆಂಪು ಅಂತ ಇದಕ್ಕೆ ರಮ್ಮ ಬರುತ್ತೆ. ಆದ್ರೆ ನಮ್ಗೆ 25-50% ಎಲ್ಲ ಎಕ್ಸ್ಪೆಕ್ಟ್ ಮಾಡ್ಬೋದು. ರೇಟ್ ಬಟ್ ಏನ್ ಕ್ವಾಲಿಟಿ ಮೇಂಟೈನ್ ಮಾಡ್ತೀವಿ. ನನ್ಗೆ ಮನೇಲಿ ತಿನ್ನಕ್ಕೆ ಯೂಸ್ ಮಾಡ್ತೀವಿ, ಯಾವ್ದು ಒಳ್ಳೆ ಕ್ವಾಲಿಟಿ ಅದು ನಾಲ್ಕು ದಿವಸ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಟೈಮ್ ಏನು ಬರಲು ಅಂದ್ರೆ ನೀವೆಲ್ಲಿ ನೋಡ್ಬೋದು, ಮನೇಲಿ ನಾವೆಲ್ಲ ಏನು ಯೂಸ್ ಮಾಡ್ತೀವಿ ಎಣ್ಣ, ಅದೇ ಕ್ವಾಲಿಟಿ ಎಣ್ಣ ನಾವು ಯೂಸ್ ಮಾಡ್ತೀವಿ. ಪ್ಯಾಕೆಟ್ ಈ ಕಲರ್ ಎಣ್ಣೆ ಎಲ್ಲೂ ಸಿಗೋದಕ್ಕೆ ಚಾನ್ಸ್ ಇದೆ. ಅಷ್ಟೇ, ಬೇರೆ ಕಡೆ 450-500 ರೂಪಾಯಿಗೆಲ್ಲ ಕೊಡ್ತಾರೆ. ಅವ್ರು ಈ ತರ ಕ್ವಾಲಿಟಿ ಹುಚ್ಚೆ ಎಣ್ಣೆ ಕೊಡಕ್ ಆಗ್ತದೆ. ಇದು ಆಕ್ಚುಲಿ ಆಯುರ್ವೇದಿಕ್ ಅಲ್ಲಿ ಯೂಸ್ ಮಾಡ್ತಾರೆ. ಈ ಏನ್ ಸ್ಟ್ರೋಕ್ ಎಲ್ಲ ಆಗುತ್ತಲ್ಲ, ಅವ್ರಿಗೆ ಇದು ತುಂಬಾ ಒಳ್ಳೇದು. ತುಪ್ಪ ತರಾನು ಯೂಸ್ ಮಾಡ್ತಾರೆ. ಆ ತುಪ್ಪ ತಿಕ್ಕಿರೋ ಕಾಲದಲ್ಲಿ ಹುಚ್ಚೆ ಎಣ್ಣೆ ತುಪ್ಪ ತರ ಯೂಸ್ ಮಾಡ್ತೀವಿ. ನೋಡಕ್ ಬಂತು ಅಂದ್ರೆ ಕೊಬ್ಬರಿ ಎಣ್ಣೆ. ಕೊಬ್ಬರಿ ಎಣ್ಣೆ ನಾವು 2 ಸಾವಿರ ತರ್ತೀವಿ ನಾವು ಕೊಬ್ಬರಿನ. ನೀವೆಲ್ಲ ಯೂಸ್ ಹೇಳ್ಬೋದು, ಕಿತ್ತೂರು ಅಂತ ಹೋಗ್ತಾರೆ. ಕಿತ್ತೂರಿಗಿಂತ ಒಳ್ಳೆ ಕೊಬ್ಬರಿ ಬೇರೆ ಕಡೆ ಸಿಗುತ್ತೆ. ಸೊ ನಾವು 2 ಸಾವಿರ ಮಾಡಿ 2 ಸಾವಿರ ಒಳ್ಳೆ ಕ್ವಾಲಿಟಿ ತರಿಸಿ ನೋಡಿ. ಆಲ್ಮೋಸ್ಟ್ ನೀರ್ ತಂದು ಈಗೇನು ಒರ್ಜಿನ್ ಕೊಕೊನಟ್ ಆಯಿಲ್ ಏನ್ ಕಲರ್ ಬರುತ್ತೆ ಆ ತರ ಬರುತ್ತಿದ್ದು, ಬಟ್ ಇದು ಒರ್ಜಿನ್ ಕೊಕೊನಟ್ ಅಲ್ಲ, ಕೊಕೊನಟ್.
ನಾವು ಇರಸೇವೆಗೆ ತಪ್ಪು ನಮ್ ರೇಟಿಗೆ ಈ ಮಾರ್ಕೆಟ್ ಅಲ್ಲಿ ಯಾರು ಕೊಬ್ಬರಿ ಆ ರೇಟ್ ಕೊಬ್ಬರಿ. ಆಮೇಲೆ ನಮ್ ಇಂಗ್ರೀಡಿಯೆಂಟ್ಸ್ ಅಷ್ಟೇ ಯಾವುದೇ ರೀತಿ ಆದಂತ ಬೆಸ್ಟ್ ಹಾಕಿದಿಲ್ಲ ಕಮ್ಮಿ ಅಂತ ಹೇಳಿ ಯಾಕೆಂದ್ರೆ ಇದು ಮಾಯಿಶ್ಚರ್ ಕಂಟೆಂಟ್ ಬಿಡೋವರೆಗೂ ಆಯಿಲ್ ಕಂಟೆಂಟ್ ಆಚೆ ಬರಲ್ಲ. ಸೊ ಇದಕ್ಕೋಸ್ಕರ ನಾನು ನೀರು ಒಂದು ಹಾಕ್ತಿದ್ರೆ ನಿಮ್ಗೆ ಯಾವ್ದೇ ರೀತಿ ಪ್ರಿಸರ್ವೇಟಿವ್ಸ್ ಏನು ಹಾಕಲ್ಲ. ಸೊ ನಿಮ್ಗೆ ಇದು 6 months ವರೆಗೂ ಗ್ಯಾರಂಟಿ ಇರುತ್ತೆ ಅಂತ ಕಡೆಯಿಂದ ಎಣ್ಣೆ ಚೆನ್ನಾಗಿದೆ. ಆದಾಗ ನಿಮ್ಗೆ ಎಣ್ಣೆ ಬರಲ್ಲ. ಆಗೇನಾಗುತ್ತೆ ಒಂದ್ ಸ್ವಲ್ಪ ನೀರ್ ಹಾಕಾಗ ಇದು ಕಡಲೆಕಾಯಿ ಬೀಜ ಏನಿರುತ್ತೆ ಅದು ಗೆಡ್ಡೆ ಕಟ್ಟಕ್ ಸ್ಟಾರ್ಟ್ ಆಗಿದೆ. ಆ ಗೆಡ್ಡೆ ಕಟ್ಟಕ್ ಸ್ಟಾರ್ಟ್ ಆದಾಗ ನಿಮ್ಗೆ ಆಯಿಲ್ ಎಕ್ಸ್ಟ್ರಾ ಆಗ್ತದೆ. ನೀರ್ ಹಾಕಿದ್ರೆ ಬೇರೆ ಯಾವುದೇ ರೀತಿ ನಾನು ನೋಡಿದಲ್ಲ. ಸೊ ಯಾರಾದ್ರು ಹೋಲ್ಸೇಲ್ ಆಯಿಲ್ ಬೇಕು ಅಂತಂದ್ರೆ ರಿಫೈನ್ಡ್ ಆಯಿಲ್ ಯಾವುದೇ ಕೆಮಿಕಲ್ ಇಲ್ಲ ನೀವು ಇಲ್ಲಿ ಒಂದು ಬಾಟೆ 15 kg ಕಡ್ಡೆ ಬೀಜ ಇದೆ. ನೆಕ್ಸ್ಟ್ ಎಣ್ಣೆ ಆದ್ಮೇಲೆ